ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಓಡಾಡ್ತಾ ಇತ್ತು. ಅಂದರೆ ಸಿನಿಮಾಗೋಸ್ಕರ ದರ್ಶನ್ ಅವ್ರನ್ನ ಪೆರೋಲ್ ಮೇಲೆ 15 ದಿವಸಗಳ ಕಾಲ ಅಂದರೆ ಪ್ರಮೋಷನ್ಗೆ ಕರ್ಕೊಂಬರೋಂಥ ಪ್ರಯತ್ನಗಳಾಗ್ತಾ ಇದೆ ಅಂತ. ಈ ಥರದ ಪ್ರಯತ್ನಗಳು ಚಿತ್ರತಂಡದಿಂದ ಏನಾರು ಆಗ್ತಿತ್ತಾ? ಅಂಥ ಸಾಧ್ಯತೆಗಳು ಕಂಡು ಬರ್ತಿತ್ತಾ ಆ ಸುದ್ದಿ ವಿಚಾರವಾಗಿ? ಇಲ್ಲ ಸರ್, ಆ ಥರ ಯಾವುದೂ ಪ್ರಯತ್ನ ಮಾಡ್ತಾ ಇಲ್ಲ. ಓಕೆ. ರಚನಾ ಮೇಡಮ್, ಇನ್ನೊಂದು, ನೀವು ಡೆವಿಲ್ಗೋಸ್ಕರ ಕನ್ನಡದ 2 ಸಿನಿಮಾಗಳನ್ನು ಬಿಟ್ಟು ಆ್ಯಕ್ಟ್ ಮಾಡುವಂತಹ ಡಿಸೈಡ್ ಮಾಡಿದ್ರಿ ಅನ್ನೋದು. ಒಂದು ರೈಸ್ ಆಫ್ ಅಶೋಕ, ಇನ್ನೊಂದು ಭುವನಂ ಗಗನಂ ಅನ್ನೋದು. ಅಂದರೆ ನಿಮ್ಮ ಕರಿಯರ್ನಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಯಿತು ಮತ್ತು ಆ ಸಿನಿಮಾಗಳಿಂದ ಬಿಟ್ಟು ಮಾಡುವಂತಹ ಚಾಲೆಂಜ್ ಏನಾಯಿತು ಅಂತ? ಡೆಫಿನೆಟ್ಲಿ ಸರ್, ಇದೊಂದು ನನ್ನ ಕರಿಯರ್ಗೆ ಒಂದು ದೊಡ್ಡ ಫೌಂಡೇಶನ್ ಸರ್ ಇದು. ಆ ಸಿನಿಮಾಗಳಿಗಿಂತ ಸಿನಿಮಾ ಎಲ್ಲ ಒಂದೇ ಸರ್ ನನಗೆ, ಬಟ್ ಕೆಲವು ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಟೈಮ್ ಕೂಡ ಅದು ಸೆಟ್ ಆಗದಿರೋದನ್ನು ಮಾಡೋಕ್ಕಾಗಿರಲಿಲ್ಲ. ಸೊ ಡೆವಿಲ್ ಅಂತ ಬಂದ ತಕ್ಷಣ ಇಲ್ಲಿ ಇನ್ನು ಮುಂದೆಯಿಂದ ನನ್ನನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿರೋ ಸಿನಿಮಾ ಇದು, ನನಗೆಲ್ಲ ಕೊಟ್ಟಿರೋ ಅಂಥ ಸಿನಿಮಾ ಇದು. ಸೊ ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನೇ ಒಳ್ಳೆಯದು ಅಥವಾ ಏನೇ ಸಕ್ಸಸ್ ಅಂತ ನಾನು ನೋಡಿದ್ರು ಅದು ಡೆವಿಲ್ಗೆ ಅರ್ಪಣೆ, ನಮ್ಮ ಪ್ರಕಾಶ್ ಸರ್ಗೆ ಅರ್ಪಣೆ ಆ್ಯಂಡ್ ದರ್ಶನ್ ಸರ್ಗೆ ಅರ್ಪಣೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಬ್ರೇಕ್ ನನಗೆ ಸರ್, ಖಂಡಿತವಾಗ್ಲೂ. ಪ್ರಕಾಶ್ ಸರ್,